ಹಲೋ ಹಲೋ ವೆಂಕಟರಾಜ್ ಸರ್, ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ನಾನು ರೈಟ್ ನ್ಯೂಸಿಂದ ಮಾತಾಡ್ತಿರೋದು. ನಮಸ್ಕಾರ ಹೇಳಿ ಸರ್. ಈಗ ಕಾರ್ಪೊರೇಷನ್ ತಾವು ಇಡಿಸಿ ಆಗಿದ್ರಲ್ಲ ಸರ್, ಅಲ್ಲಿ ನಾನು ಒಂದು ಕಂಪ್ಲೇಂಟ್ ಮಾಡಿದ್ದೆ ಕಾರ್ಪೊರೇಷನ್ ಅಲ್ಲಿ. ಏನ್ ಸರ್ ಕಂಪ್ಲೇಂಟು? ಅಲ್ಲಿ ಮೃತ್ಯುಂಜಯ ಅಂತ ಇದಾರಲ್ಲ ಸರ್, ನಿಮ್ ಕಾರ್ಪೊರೇಷನ್ ಕೆಲಸ ಮಾಡ್ತಾ ಇದ್ರಲ್ಲ ಎಡಬಲಿ, ಅವರು ಹಣ ತಗೊಂಡಿದ್ದೆ ಡ್ರೈವರ್ ಮುಖಾಂತರ ಅಂದ್ಬಿಟ್ಟು ನಾನು ಸುದ್ದಿನೂ ಕೂಡ ಮಾಡಿ ಅದೇ ಮೇಲಧಿಕಾರಿಗಳು ತಿಳಿಸಿ ಅವನಿಗೆ ಡಿಪಾರ್ಟ್ಮೆಂಟ್ ಎಂಕ್ವೈರಿಗೆ ಕಾಲ್ ಮಾಡ್ತಿದ್ದೆ. ಹೌದು ಹೌದು ನೋಡಿದ್ದೀನಿ, ಅದು ಕರೆಕ್ಟ್ ಸರ್. ಅದು ಇನ್ನೂ ಯಾವ ಹಂತಕ್ಕೆ ಬಂದಿದೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಅದು ನಾನು ಒಂದ್ಸಾರಿ ಅದನ್ನ ಈ ಎಲೆಕ್ಷನ್ ಮುಗಿದ್ಮೇಲೆ ಹಳೆ ಫೈಲ್ಗಳೆಲ್ಲ ಕೆದಕಿದ ಮೇಲೆ ಇವತ್ತೊಂದು ಪ್ರಕರಣ ಬಂತು. ಓಕೆ. ನಾನು ನೋಟಿಸ್ ಕೊಟ್ಟೆ. ನೋಟಿಸ್ ಕೊಟ್ಬಿಟ್ಟು ಒಂದು ಕಮಿಟಿ ಮಾಡಿದ್ದಾರೆ. ಹೌದು. ಆ ಕಮಿಟಿ ಮುಖಾಂತರ ಅಟೆಂಡ್ ಆಗಿ ಅಂತ ಹೇಳಿದ್ವಿ. ಅವನು ಬಂದ, ಮೃತ್ಯುಂಜಯ ಸಂಘ ಬಂದ. ಓಕೆ. ಆದ್ರೆ ಕನ್ಸರ್ನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಂಗಳೂರಲ್ಲಿ ಮಿನಿಸ್ಟರ್ ಕರೆದವ್ರೆ ಮೀಟಿಂಗ್ ಅಂತ ಹೋದ್ರು. ಓಕೆ. ಒಂದ್ಸಾರಿ ಆಮೇಲೆ ಎರಡನೇ ಸಾರಿ ಮಾಡಿದಾಗ್ಲೂ ಅದೇ ಸೇಮ್ ಅದೇ ಆಯ್ತು. ಓಕೆ. ಈಗ ಮೂರನೇ ಸಾರಿ ಕರಿಬೇಕು ಸರ್, ಇನ್ನೂ ಕರೀಲಿಲ್ಲ. ಓಕೆ. ಯಾಕೆ ಅಂತಂದ್ರೆ ಯಾವ ಡ್ರೈವರ್ ಮುಖಾಂತರ ಹಣ ತಗೊಂಡಿದ್ದ ಅವನ್ನ DC ಆಫೀಸಿಗೆ ಕಳಿಸಿ ಮತ್ತೆ ಅವನ್ನ ಕಳ್ಸ್ಕೊತಾರೆ. ಯಾವ ಮೃತ್ಯುಂಜಯ ಮೇಲೆ ನಾನು ಸುದ್ದಿ ಮಾಡಿದ್ದೆ ಮತ್ತೆ ಮೇಲಧಿಕಾರಿಗೂ ತಿಳಿಸಿದ್ದೆ. ತುಮಕೂರಿನಲ್ಲೂ ಕೂಡ 3.5 ಕೋಟಿ ಹಗರಣ ಮಾಡ್ಕೊಂಡ್ ಬಂದಿರ್ತಾನೆ ಇಂದಿರಾ ಕ್ಯಾಂಟೀನ್ ನಲ್ಲಿ. ಇಲ್ಲೂ ಕೂಡ ನಿರಂತರವಾಗಿ ಲೂಟಿ ಮಾಡ್ತಾನೆ ತುಮಕೂರಿನಲ್ಲೂ ಕೂಡ. ಇಲ್ಲ ಇಲ್ಲ, ಅದು ಮೇಲ್ನೋಟಕ್ಕೆ ಅದು ಒಂಥರ ಸಾಬೀತಾದಂಗದೆ. ಯಾಕೆ ಅಂತಂದ್ರೆ ಅವ್ರು ದುರ್ತಕರದಲ್ಲಿ ಎಲ್ಲ ಬ್ಯಾಂಕ್ ಶೀಟ್ ಎಲ್ಲ ಹಾಕಿದಿರಲ್ಲ. ಹೌದು ಹೌದು, ಕರೆಕ್ಟ್. ಇಲ್ಲ, ಅದು ವೆರಿಫೈ ಮಾಡಬೇಕು, ನಿಜ ವೆರಿಫೈ ಮಾಡಿ. ಇಲ್ಲ, ಈ ವಾರದಲ್ಲಿ ಒಂದು ನೋಟಿಸ್ ಕೊಟ್ಟು ಮತ್ತೆ ಅದನ್ನ ಪ್ರೊಸೀಡಿಂಗ್ಸ್ ಕಂಪ್ಲೀಟ್ ಮಾಡಿಸ್ತೀನಿ. ಅದರಿಂದಾಗಿ ಇದೆಲ್ಲ ಒಂದು ಕಡೆ ಮುಚ್ಚಾಕ ಕೆಲಸ ಆಗ್ಬಾರ್ದು. ಬಟ್ ಆದ್ರೆ ಇದು ನೇರವಾಗಿ ತಗೊಂಡಿರೋ ಹಣ ಡ್ರೈವರ್ ಮುಖಾಂತರ ಟೆಂಡರ್ದಾರರಿಂದ ಬ್ಲಾಕ್ ಗೊತ್ತಾಗ್ತದಲ್ಲ. ಅದು ಡ್ರೈವರ್ಗೆ ಲಕ್ಷಾಂತರ ರೂಪಾಯಿ ಹೆಂಗ್ ಬರ್ತದೆ ಅದು? ಹೌದು, ಇಟ್ ಈಸ್ ಪಾಸಿಬಲ್. ಇಲ್ಲ ಇಲ್ಲ, ಬರಲ್ಲ ಸರ್. ಇಲ್ಲ ಇಲ್ಲ, ಬಾಂಬೆ ಕಂಪನಿ ಅವ್ನಿಗೆ ಏನ್ ಸರ್ ಸಂಬಂಧ? ಹೌದೌದು ಅಲ್ವಾ? ಬಾಂಬೆ ಕಂಪನಿ ಅವ್ನಿಗೆ ಇವನು ಟೆಂಡರ್ ಕೊಟ್ಟಿರ್ತಾನೆ. ಆ ಟೆಂಡರ್ ಕೊಟ್ಟಿರೋವನೇ ಅವ್ನು ದುಡ್ಡು ಹಾಕ್ತಾನೆ ಅಂದ್ರೆ ಏನ್ ಸಂಬಂಧ? ಏನ್ ಸಾಲ ಕೊಡ್ತಾನ? ಏನ್ ಅಕ್ಕನ ಮಗನ ಅಥವಾ ಸ್ನೇಹಿತರ? ಏನಿಲ್ಲ. ಅದರಿಂದಾಗಿ ಸರ್ ಇದೆಲ್ಲ ಒಂದು ಕಡೆ ಲ್ಯಾಗ್ ಮಾಡಿದ್ರೆ ಮತ್ತೆ ಬೇರೆ ಬೇರೆ ದಾರಿಗಳು ತಗೋತಾರೆ ಅವರು. ಇಲ್ಲ, ಮಾಡ್ತೀನಿ ಬಿಡಿ, ಖಂಡಿತ ಮಾಡ್ತೀನಿ. ಸರ್, ಕಮಿಷನ್ ಕಳ್ಳ ಮೃತ್ಯುಂಜಯ ಕಾರ್ಪೊರೇಷನ್ ಕೆಲಸ ಮಾಡ್ತಾ ಇದ್ದಾನಲ್ಲ, ಅವನು ಸುದ್ದಿ ಮಾಡಿದ್ರಲ್ಲ ಸರ್, ಏನಾಯ್ತು, ಎಲ್ಲಿ ತನಕ ಬಂತು, ಅವನೇನೋ ಸಸ್ಪೆಂಡ್ ಆಗ್ತಾನ, ಅವನ ಮೇಲೆ ತನಿಖೆ ಆಗುತ್ತಾ? ಯಾಕೆಂದ್ರೆ ನೀವೇ ಹೇಳಿದ್ರಿ ಡಿಪಾರ್ಟ್ಮೆಂಟಲ್ ತನಿಖೆ ಆಗ್ತಾ ಇದೆ ಅಂತ ನೀವೇ ಹೇಳಿದ್ರಿ. ಆದ್ರೆ ಎಲ್ಲಿ ತನಕ ಬಂತು ಸರ್, ಅಪ್ಡೇಟ್ ಕೊಡಿ ಅಂತ ಕೆಲವರು ನಮ್ಗೆ ಮೆಸೇಜ್ ಕೂಡ ಹಾಕಿ. ಜನರು ಗೌರ್ಮೆಂಟ್ ಅಧಿಕಾರಿಗಳ ಮೇಲೆ ಸೂಟ್ ಫೈಲ್ ಮಾಡೋದಕ್ಕೆ ಹೆದರುತ್ತಾರೆ. ನಮಗೆ ಯಾಕಪ್ಪ, ಎತ್ತಪ್ಪ, ಏನಪ್ಪ, ಬಟ್ ಸೂಟ್ ಫೈಲ್ ಆರಾಮಾಗಿ ಮಾಡ್ಬೋದು. ಸಿದ್ದರಾಮಯ್ಯರ ತವರು ಜಿಲ್ಲೆ ಮೈಸೂರಿನಲ್ಲಿ ಕಮಿಷನ್ ಗಿರಾಕಿಗಳನ್ನ ರಕ್ಷಣೆ ಮಾಡಲಾಗ್ತಿದೆಯಾ? 8 ತಿಂಗಳ ಹಿಂದೆ ಬಂದಿದ್ರು ಕೂಡ ಮೃತ್ಯುಂಜಯನ ಮೇಲೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಇನ್ನೂ ಯಾಕೆ ಆಗಿಲ್ಲ? ಇದು ಟಾರ್ಗೆಟ್ ಅಲ್ಲ, ಫಾಲೋ ಅಪ್. ಬಡವರ ದುಡ್ಡು, ಬಡವರಿಂದ ತಗೊಂಡಂತ ಕಮಿಷನ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಅದು ಕಕ್ಕ ಸಾಮಾನ್ಯ. ಲೂಟಿ ಮಾಡಿದ ಉದ್ಯಾನವನಗಳಲ್ಲಿ ಎಲ್ಲ ವೆಹಿಕಲ್ ಡಿಪಾರ್ಟ್ಮೆಂಟ್ ಲೂಟಿ ಮಾಡಿದ್ದಾನೆ. ಕಾಂಟ್ರಾಕ್ಟ್ ದಾರಿಂದ ಕಮಿಷನ್ ತಗೊಂಡಿರ್ತಾನೆ. ನಾನು ಹೇಳ್ತಿರೋದು ತನಿಖೆ ಮಾಡ್ತಾ ಇದ್ರಾ ಮಾಡಿ, ಏನಾದರೂ ಒಂದು ಮಾಡಿ. ಅವನು ಸರಿ ಅಂತ ಕೊಡಿ, ಇಲ್ಲ ತಪ್ಪು ಅಂತಾನೆ ಕೊಡಿ, ಅವ್ರು ಭ್ರಷ್ಟಾಚಾರಿ ಅಂತ ಕೊಡಿ, ಅಥವಾ ಕಮಿಷನ್ ಗಿರಾಕಿ ಅಂತ ಕೊಡಿ, ಅಥವಾ ಇನ್ನು ಸಾಚ ಒಳ್ಳೆ ಮನುಷ್ಯ ಅಂತಾನೆ ಕೊಡಿ ನನಗೆ. ಬಟ್ ತನಿಖೆನಾದರೂ ಮಾಡಿ. ಸಿದ್ದರಾಮಯ್ಯನವರ ಕ್ಷೇತ್ರ BJP ಸರ್ಕಾರದಾಗ ಏನೂ ಮಾಡಲಿಲ್ಲ. ತುಮಕೂರಿನಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಹಗರಣ ಇದೆ. ಸಿದ್ದರಾಮಯ್ಯನವರ ಕನಸಿನ ಪ್ರಾಜೆಕ್ಟು, ಇಂದಿರಾ ಕ್ಯಾಂಟೀನ್ ವಿಷಯದಲ್ಲಿ ಕೂಡ ಹಗರಣ ಮಾಡಿ. ಇನ್ನು ಕೆಲವು ಜನಗಳು ಕೂಡ ನನಗೆ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. ಏನು ಸರ್, ನೀವು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾರೆ ಸುದ್ದಿನ, ಅದನ್ನೆಲ್ಲ ನೀವು ಮಾಡಲ್ವಾ ಅಂತ. ನಿಮ್ಮ MLAಗಳನ್ನ MP ಗಳನ್ನ ಗೆಲ್ಲಿಸ್ಕೊಂಡಿದ್ರಲ್ಲಪ್ಪ, ಅವ್ರಿಗೇನು ರಕ್ತ ಕುದಿಯಲ್ವಾ? ಆಯ್ತಾ, ಜನಗಳ ದುಡ್ಡು ಮೋಸ ಮಾಡ್ತಾ ಇದ್ದಾನೆ. ನಮ್ಮ ಮೈಸೂರಿನ ಲೂಟಿ ಮಾಡೋಕ್ಕೆ ಹೇಳಿದ್ರೆ ನಾವು ಕಣ್ಣು ಮುಚ್ಕೊಂಡು ಸುಮ್ಮನೆ ಇರಲ್ಲ. ರಾಜಕಾರಣಿಗಳು ಸುಮ್ಮನೆ ಇರ್ಬೋದು, ಯಾಕೆಂದರೆ ಅವರು ಲೂಟಿಕೋರರು. ಅಧಿಕಾರಿಗಳು ಸುಮ್ಮನೆ ಇರ್ಬೋದು, ಅವರು ಲಂಚಕೋರರು. ಇದು ಟಾರ್ಗೆಟ್ ಅಲ್ಲ, ಫಾಲೋ. ಇದು ರೈಟ್ ನ್ಯೂಸ್.